ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಯಾನ್ಗೆ ನಾನಿಲ್ಲಿ ಒಂದು ಪಾವು ಕೆಜಿ ಆಗಷ್ಟೇ ಟೊಮೆಟೊನ ಒಂದರಲ್ಲಿ 2 ಭಾಗವಾಗಿ ಕಟ್ ಮಾಡಿ ತೊಗೊಂಡಿನಿ. ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿಬಿಟ್ಟು ಈ ಟೊಮೆಟೊನ ಹುರಿದ್ಬಿಟ್ಟು ತೊಗೋತೀನಿ ನೋಡ್ರಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಮೀಡಿಯಂ ಫ್ಲೇಮ್ದಲ್ಲಿಟ್ಟನೆ ಹುರಿದ್ಬಿಟ್ಟು ತೊಗೋಬೇಕ್ರಿ. ನೋಡಿ, ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗೋ ಜವಾರಿ ಟೊಮೆಟೊ ರೀ. ಸಿಪ್ಪೆ ತುಂಬ ತೆಳು ಇರ್ತದ. ನಿಮ್ಮ ಕಡೆ ಯಾವ ರೀತಿ ಟೊಮೆಟೊ ಅದಾವಲ್ಲ ಅದೇ ಟೊಮೆಟೊನ ತೊಗೋರಿ. ನಾನು ಟೊಮೆಟೊನ ಹುರಿದ್ಬಿಟ್ಟು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದರೆ ಟೊಮೆಟೊ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಟೊಮೆಟೊ ಈಗ ತುಂಬ ಸಾಫ್ಟಾಗಿ ಎಲ್ಲ ಹುರಿದಾವ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಕಂಪ್ಲೀಟಾಗಿ ಆರಬೇಕ್ರಿ. ಈಗ ಚಟ್ನಿ ಕಲ್ಗೆ ನಾನಿಲ್ಲಿ 1 ಗಡ್ಡೆ ಆಗಷ್ಟ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ತೊಗೊಂಡಿನಿ. ಈಗ ಈ ಬೆಳ್ಳುಳ್ಳಿ ಎಸಳುಗಳನ್ನು ಜಜ್ಜಿಬಿಟ್ಟು ತೊಗೋತೀನಿ. ದಪ್ಪ ಬೆಳ್ಳುಳ್ಳಿ ಎಸಳಿದ್ರೆ ಒಂದು 5 ರಿಂದ 6 ಬೆಳ್ಳುಳ್ಳಿ ಎಸಳನ್ನು ತೊಗೋರಿ. ನೋಡಿ, ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸಣ್ಣ ಸ್ಪೂನ್ದಿಂದನೇ ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಈಗ ಇದನ್ನು ಕುಟ್ಟಿಬಿಟ್ಟು ತೊಗೊಳ್ರಿ. ನೋಡಿ, ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಿರ್ಬೋದು. ನಾನು ಯಾವ ರೀತಿ ಮಾಡ್ತಿದ್ದೀನಿ ನಮ್ಮ ಮನೆಯಲ್ಲ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಎಲ್ಲವನ್ನು ಜಜ್ಜಿಬಿಟ್ಟು ತೊಗೋತೀನಿ ನೋಡಿರಿ. ಅಂದರೆ ಕುಟ್ಟಿ ತೊಗೋತೀನಿ ನೋಡಿರಿ. ಈ ರೀತಿ ಕುಟ್ಟಿ ಹಾಕಿರೋ ಟೊಮ್ಯಾಟೊ ಸಾರು ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಎಲ್ಲವನ್ನು ಕುಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆ ರೆಡಿ ಆಗಿದ್ರಿ. ಇದು ನಾನು ಕತಕ ಸೈಡಿಗೆ ಇಡ್ತೀನಿ. ಈಗ ಇದು ಕಂಪ್ಲೀಟಾಗಿ ಆರಿದ್ರಿ. ಈ ಟೊಮ್ಯಾಟೊನ ನೋಡಿ ಈ ರೀತಿ ಏನು ಮಾಡಬೇಕು, ಕೈಯಿಂದ ಕಿವುಚ್ಬಿಟ್ಟು ತೊಗೋಬೇಕ್ರಿ. ಅಂದರೆ ಎಲ್ಲ ಟೊಮ್ಯಾಟೊ ನೋಡಿ ಈ ರೀತಿ. ಇಲ್ಲ ನೀವು ಸಿಪ್ಪೆ ಬೇಕಂದ್ರೆ ಇದ್ರೊಳಗಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೋಬೋದು. ನೋಡಿ, ಟೊಮ್ಯಾಟೊನ ಒಂದ್ಸಲ ಈ ರೀತಿ ಹುರಿದ್ಬಿಟ್ಟು ಸಾರನ್ನು ಮಾಡಿರಿ. ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನೋಡಿ, ನಾನು ಸಿಪ್ಪೆಯನ್ನು ತಗೊಂಡಿಲ್ಲ, ಸಿಪ್ಪೆ ಹಾಗೆ ಅದಾವ ನೋಡಿ. ಇಲ್ಲ ಅಂದ್ರೆ ನೀವು ಸಿಪ್ಪೆಯನ್ನು ತೆಗೆದುಬಿಟ್ಟು ಅದರ ರಸವನ್ನು ಮಾತ್ರನೇ ತೊಗೋಬೋದು. ಈಗ ಒಗ್ಗರಣೆ ಹಾಕೊಂಡ್ರಿ. ಒಗ್ಗರಣೆಗೆ ನಾನು ಇಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ 1/4 ಟೀ ಸ್ಪೂನ್ ಆಗಷ್ಟೇ ಸಾಸಿವೆ, 1/4 ಟೀ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಲೋ ಫ್ಲೇಮ್ದಲ್ಲಿ ಹಾಕ್ರಿ, ಇಲ್ಲಾಂದರೆ ಹಿಂಗೆ ಬೇಗನೆ ಸೀದೋಗ್ತದೆ. ಸ್ವಲ್ಪ ಕರಿಬೇವು ಸೊಪ್ಪು. ನೋಡಿ, ಕರಿಬೇವು ಸೊಪ್ಪು ಹಾಕಿದ್ಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿನೇ ಇಡ್ರಿ. ಆಗ ಕುಟ್ಟಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಅಜ್ವಾನ, ಆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕಿದ್ದೀನಿ. ಇದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊರಿ. ಮತ್ತು ನೋಡಿರಿ, ಒಗ್ಗರಣೆ ಸ್ವಲ್ಪ ಖಡಕ್ ಆಗಬೇಕು. ಖಡಕ್ ಆದ್ರೆ ಸಾರಿನ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಆ ಒಗ್ಗರಣೆಯನ್ನು ನಾನೇನು ಮಾಡೀನಿ, ಬೇಯಿಸ್ಬಿಟ್ಟು ತೊಗೊಂಡಿನಿ. ಈಗ ನೋಡಿರಿ, ನಾನು 1.5 ಸ್ಪೂನ್ ಆಗಷ್ಟೇ ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಹಾಕ್ತಾಯಿದ್ದೀನಿ. ಇದು ಯಾಕೆ ಡ್ರೈ ಅದಂದ್ರೆ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹಾಕದೇ ಇರುವಂಥ ಪೌಡ್ರ್ ಅದ್ರಿ. ನಿಮ್ಮ ಕಡೆ ಇದು ಇಲ್ಲ ಅಂದ್ರೆ ರೆಡ್ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲನ ನೀವು ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ, ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋಬೋದು. ಅದನ್ನು ಎಣ್ಣೆಯಲ್ಲೇ ಬೇಯಿಸ್ಬಿಟ್ಟು ತೊಗೊಂಡು ಆ ಟೊಮ್ಯಾಟೊ ಏನು ಕಿವುಚ್ಬಿಟ್ಟು ತೊಗೊಂಡಿದ್ದಲ್ರಿ, ಆ ಟೊಮ್ಯಾಟೊನ ಅದನ್ನೆಲ್ಲನೂ ಹಾಕೊಂಡ್ರಿ. ನೋಡಿ, ಇದನ್ನೆಲ್ಲನೂ ಒಗ್ಗರಣೆಯಲ್ಲೇ ಬೇಯಿಸ್ಬಿಟ್ಟು ತೊಗೋಬೇಕ್ರಿ. ಅವಾಗನೇ ಸಾರಿನ ಟೇಸ್ಟ್ ಚೆನ್ನಾಗಾಗ್ತದೆ ನೋಡಿ. ಆ ಒಗ್ಗರಣೆ ಜೊತೆ ಇದು ಆ ಟೊಮ್ಯಾಟೊನ ಕಿವುಚ್ಬಿಟ್ಟಿರೋದನ್ನು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡ್ರಿ. ನೋಡಿ, ನೀರನ್ನು ನೀವು ಎಷ್ಟು ಸಾಂಬಾರನ್ನೆಲ್ಲ ನಾವು ಸಾರು ಅಂತಲೇ ಅಂತೀವಿ. ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೋಡಿಬಿಟ್ಟು ಹಾಕೋರಿ, ನಡೀತಾ. ನೋಡಿ, ಟೊಮ್ಯಾಟೊ ಸಾರು ಅಂದರೆ ತುಂಬ ಏನು ಗಟ್ಟಿ ಇರಲ್ಲ. ಗಟ್ಟಿ ಮಾಡ್ಬೇಕಂದ್ರೂ ನಾನು ಏನು ಮಾಡ್ತೀನಿ ಅಂತ ಹೇಳಿ, ನಾವು ಏನು ಮಾಡ್ತೀವಿ ಅಂತ ಹೇಳಿನೂ ನೋಡಿರಿ ತಿಳಿಸ್ತೀನಿ ನೋಡಿ. ಈಗ ಇದೇನಾಗಲಿ ರೀ, ಇದಕ್ಕೆ 1 ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ ನೋಡಿ. ನೀವು ಹುಳಿ ತಕ್ಕಂಗೆ ಬೆಲ್ಲನ ನೋಡಿಬಿಟ್ಟು ಹಾಕೋರಿ. ನಾವು ಒಂದು ಸ್ವಲ್ಪ ಹುಳಿ ಜಾಸ್ತಿ ತಿಂತೀವಿ, ಅದಕ್ಕೆ ಸ್ವಲ್ಪ ಇಲ್ಲ ನೀವು ಇನ್ನೊಂದು ಸ್ವಲ್ಪ ಬೆಲ್ಲವನ್ನು ಜಾಸ್ತಿನೂ ಹಾಕೋಬೋದು. ಈಗ ಚೆನ್ನಾಗಿ ಕುದೀಲಿ ರೀ ಇದು ನೋಡಿ. ಇದೇ ರೀತಿಯೇ ಈಗ ಇದು ಟೊಮ್ಯಾಟೊ ಸಾರು ಅಂದ್ರೆ ಇದೇನಾಗ್ತದೆ, ತೆಳು ಇರ್ತದೆ ರೀ. ನೋಡಿ, ಈಗ ಫಸ್ಟ್ ಇದು ಕುದೀಲಿ. ಇಲ್ಲ ನಮಗೆ ಸ್ವಲ್ಪ ಗಟ್ಟಿ ಸಾರು ಬೇಕು, ಅನ್ನಕ್ಕೆ ಹತ್ತೋ ರೀತಿ ಇರಬೇಕಂದ್ರೆ ನೀವು ಏನು ಮಾಡ್ಬೇಕಂತಲೂ ಹೇಳ್ತೀನಿ ನೋಡಿರಿ. ಈಗ ಸಾರು ಏನಾಗೈತಿ, ಚೆನ್ನಾಗಿ ಕುದ್ದದ. ಆ ಟೊಮೆಟೊನ ಏನು ಹುರ್ಕೊಂಡಿಲ್ಲ ಅದರಲ್ಲೇ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ, ಕೆಲವರು ಜೋಳದ ಹಿಟ್ಟು ಹಾಕ್ತಾರೆ. ಜೋಳದ ಹಿಟ್ಟು ಹಾಕೋದಕ್ಕಿಂತ ಈ ರೀತಿ ಕಡಲೆಬೇಳೆ ಹಿಟ್ಟು ಹಾಕಿರೋ ಸಾರಿನ ಟೇಸ್ಟೂ ಚೆನ್ನಾಗಾಗ್ತದೆ ಮತ್ತು ಸಾರೂ ಗಟ್ಟಿ ಆಗ್ತದೆ. ನಿಮಗೆ ಎಷ್ಟು ಜಾಸ್ತಿ ಬೇಕೋ ಗಟ್ಟಿ ಬೇಕು, ಎಷ್ಟು ಗಟ್ಟಿ ಬೇಕೋ ಅದ್ರ ಮೇಲೆ ನೀವೇ ಹಿಟ್ಟಿನ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಬೋದು. ನಾನು ತುಂಬ ಏನೂ ಗಟ್ಟಿನೂ ಮಾಡಲ್ಲ, ಅದಕ್ಕೆ ಅರ್ಧ ಸ್ಪೂನ್ ಆಗಷ್ಟೇ ಹಾಕಿದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಗಟ್ಟಿ ಬೇಕಂದ್ರೆ ನೀವು 1 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿ ಯಾವುದೇ ರೀತಿ ಗಂಟು ಇರಲಾರ್ದಂಗೆ ಅದರಲ್ಲಿ ಹಾಕಿಬಿಟ್ಟು ಅದನ್ನು ಹಾಕಿದ ಮೇಲೂ ಒಂದು ಕುದಿಯನ್ನು ಚೆನ್ನಾಗಿ ಕುದಿಸ್ಬಿಟ್ಟು ತೊಗೋಬೇಕು ನೋಡಿರಿ. ಈಗ ಅದು ಹಾಕಿದ್ಮೇಲೆ ನೋಡಿರಿ, ಇದೀಗ ಸಾರು ತೆಳು ಇತ್ತು, ಈಗ ಗಟ್ಟಿಯಾಗಿದ್ರೆ
ಈಗ ಚೆನ್ನಾಗಿ ಕುದ್ದದ್ರಿ ನೋಡಿ. ಇಲ್ಲ ಜಾಸ್ತಿ ಗಟ್ಟಿ ಬೇಕಂದ್ರೆ ನೀವು 1 ಸ್ಪೂನ್ ಆಗಷ್ಟು ಹಾಕ್ಬೋದು. ನೋಡಿ ಈಗೆಲ್ಲ ರೆಡಿ ಆಗ್ಯದ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರಿ ನೋಡಿ. ಈಗ ಇದನ್ನು ಸರ್ವ್ ಮಾಡೋಣ್ರಿ. ನೋಡಿ ಗ್ಯಾಸನ್ನು ಆಫ್ ಮಾಡ್ತೀನಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋನು. ಈ ಟೊಮ್ಯಾಟೊ ನಮ್ಮ ಉತ್ತರ ಈ ಜವಾರಿ ಟೊಮೆಟೊ ಜಾಸ್ತಿನೇ ಹುಳಿ ಇರ್ತದೆ. ನಿಮ್ಮ ಕಡೆ ಯಾವ ರೀತಿ ಟೊಮೆಟೊ ತೊಗೊರಿ. ಮತ್ತು ಹುಳಿ ಸ್ವಲ್ಪ ಕಡಿಮೆ ತಿನ್ನೋರು ಇನ್ನೊಂದು ಸ್ವಲ್ಪ ಬೆಲ್ಲದ ಕ್ವಾಂಟಿಟಿಯನ್ನು ಜಾಸ್ತಿನೂ ಹಾಕೋಬೋದು. ಈಗ ಬಿಸಿ ಬಿಸಿ ಅನ್ನದ ಜೊತೆ ಇದು ಬಿಸಿ ಬಿಸಿ ಟೊಮ್ಯಾಟೊ ಸಾರು ಈ ಚಳಿಗೆ ಅಥವಾ ಏನೋ ಆರಾಮ್ ತಪ್ಪಿ ನಾಲ್ಗೆ ರುಚಿ ಕೆಟ್ಟಾಗಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿರಿ. ನೋಡಿ ಬಾಯೆಲ್ಲ ಈ ರೀತಿ ಬಿಸಿ ಬಿಸಿ ಟೊಮೆಟೊ ಸಾರು ಅನ್ನ ತಿಂದ್ರೆ ಬಾಯೆಲ್ಲ ಸ್ವಚ್ಛ ಆಗ್ತದೆ ರೀ. ಆ ನಾಲ್ಗೆ ಏನು ರುಚಿ ಕೆಟ್ಟಿರ್ತದಲ್ಲ ತುಂಬಾ ಅದೆಲ್ಲನೂ ಹೋಗ್ತದೆ. ಇದೊಂದು ಬೆಸ್ಟ್ ನೋಡಿರಿ. ಈ ಚಳಿಗಾಯಿತು ಬಿಸಿ ಬಿಸಿ ಈ ರೀತಿ ಅನ್ನ ಟೊಮ್ಯಾಟೊ ಸಾರು ನೋಡಿ. ನಿಮ್ಗೆ ಅಡುಗೆ ಮಾಡೋಕೆ ಬೇಜಾರಾದಾಗೂ ಪಟ್ ಅಂತ ಮಾಡ್ಕೊರಿ ನೋಡಿ. ಈ ಉತ್ತರ ಕರ್ನಾಟಕದ ಟೊಮ್ಯಾಟೊ ಸಾರಿನ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ನಿಮಗೆ ಉತ್ತರ ಕರ್ನಾಟಕದ ಯಾವುದೇ ರೆಸಿಪಿಗಳು ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ, ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಮತ್ತು ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ.